ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಹರಿಯಾಣ ಸರ್ಕಾರಕ್ಕೆ ರೈತ ಮುಖಂಡರನ್ನ ಕರೆದು ಮಾತಾಡದೇ ಇರುವ ಕೇಂದ್ರ ಸರ್ಕಾರಕ್ಕೆ, ಅಮರಣಾಂತ ಉಪವಾಸ ಕೂತಿರುವ ರೈತ ಮುಖಂಡರನ್ನು ಕರೆದು ಮಾತಾಡದೇ ಇರುವ ಕೇಂದ್ರ ಸರ್ಕಾರಕ್ಕೆ, ಗಾಂಧೀಜಿಯವರ ಹೋರಾಟಕ್ಕೆ ಬೆಲೆ ಕೊಡದೇ ಇರತಕ್ಕಂಥ ಕೇಂದ್ರ ಸರ್ಕಾರಕ್ಕೆ, ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟಕ್ಕೆ ಬೆಲೆ ಕೊಡದೇ ಇರತಕ್ಕಂಥ ಕೇಂದ್ರ ಸರ್ಕಾರಕ್ಕೆ, ಎಂಎಸ್ಪಿ ಮೋರ್ಚಾ ಅಂದರೆ ಇಡೀ ಭಾರತ ದೇಶದ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟದಿಂದ 3 ವರ್ಷದ ಹಿಂದೆ ದೆಹಲಿಯ ಹೊರವಲಯದಲ್ಲಿ 13 ತಿಂಗಳು ಸತತವಾಗಿ ಚಳವಳಿಯನ್ನು ನಡೆಸಿದರು. ಆ ಚಳವಳಿಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಣಿದು ರೈತ ವಿರೋಧಿ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಾವು ಎಂಎಸ್ಪಿ ಕಾನೂನು ಜಾರಿ ಮಾಡ್ತೀವಿ, ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಲ್ಲ ಅಂತಕ್ಕಂಥ ಲಿಖಿತ ಭರವಸೆಯನ್ನು ಕೊಟ್ಟಿದ್ದರು. ಆ ಭರವಸೆಯನ್ನು ಈಡೇರಿಸಿದ ಪ್ರಯುಕ್ತ 2 ವರ್ಷದ ನಂತರ ಮತ್ತೆ ಪುನಃ ಸಂಯುಕ್ತ ಕಿಸಾನ್ ಮೋರ್ಚಾ ಇವತ್ತು 6 ತಿಂಗಳಿಗೂ ಹೆಚ್ಚು ಕಾಲ ಫೆಬ್ರವರಿಯಿಂದ ಸತತವಾಗಿ ಹರಿಯಾಣದ ಹೊರವಲಯದ ಶಂಭು ಗಡಿಯಲ್ಲಿ ಇವತ್ತು ಅಹಿಂಸಾತ್ಮಕವಾಗಿ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಜಗತ್ ಸಿಂಗ್ ಡಲ್ಲೇವಾಲಾ ಅಂತಕ್ಕಂಥ ನಮ್ಮ ರೈತ ನಾಯಕರು 36 ದಿನ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ. ಅವರು ಜೀವನ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇವತ್ತು ಮಾತುಕತೆ ಮಾಡಿ ಅಂತಕ್ಕಂಥದ್ದನ್ನು ಸೂಚನೆ ಕೊಡ್ತು. ಪಂಜಾಬ್ ಸರ್ಕಾರ ಅವರ ಆರೋಗ್ಯವನ್ನು ನೀವು ಕಾಪಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಸೂಚನೆ ಕೊಡ್ತು. ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ಪಂಜಾಬ್ ಸರ್ಕಾರ ರೈತನ ಆರೋಗ್ಯ ತಪಾಸಣೆ ಮಾಡೋಕ್ಕೆ ಹೋದಾಗ ಅಲ್ಲಿ ರೈತರು ಬಿಡಲಿಲ್ಲ. ಅವರು ಕೂಡ ನಿರಾಕರಣೆ ಮಾಡಿದರು. ಡಲ್ಲೇವಾಲಾ ಅವರು ನಾವು ಇಡೀ ಭಾರತ ದೇಶದ ರೈತರ ಪರವಾಗಿ ಎಂಎಸ್ಪಿ ಜಾರಿಯಾಗೋದ್ರ ಬಗ್ಗೆ ನನ್ನ ಪ್ರಾಣ ಕೊಡೋಕ್ಕೂ ತಯಾರಿದ್ದೀನಿ ಅಂತ ಹೇಳಿ ಇವತ್ತು ಕೂತಿದ್ದಾರೆ. ಈಗ ಪಂಜಾಬ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಲಿಖಿತ ಅಫಿಡವಿಟ್ ಕೊಟ್ಟಿದೆ. ಕೇಂದ್ರ ಸರ್ಕಾರ ಮಾತುಕತೆ ಕರೆದರೆ ಅವರು ಉಪವಾಸ ಸತ್ಯಾಗ್ರಹ ನಿಲ್ಲಿಸ್ತಾರೆ. ಆದ್ದರಿಂದ ಕೇಂದ್ರ ಸರ್ಕಾರ ಮಾತುಕತೆಗೆ ಕರಿಬೇಕು ಅಂತಕ್ಕಂಥ ಇದನ್ನು ಅಫಿಡವಿಟನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ಎಂಎಸ್ಪಿ ಜಾರಿ ಆಗಲೇಬೇಕು. ಎಂಎಸ್ಪಿ ಜಾರಿ ಆಗಬೇಕು. ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಬಾರ್ದು. ಮುಖ್ಯವಾಗಿ ಸದ್ಯಕ್ಕೆ 2 ಬೇಡಿಕೆ, ಮಿಕ್ಕಿದ ಬೇಡಿಕೆ ಯಾವೂ ಇಲ್ಲ. ಎಂಎಸ್ಪಿ ಕಾನೂನಾತ್ಮಕವಾಗಿ ಜಾರಿ ಆಗದೆ ಹೋದರೆ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧ ಅಂತಕ್ಕಂಥನ ಇವತ್ತು ಕೂತಿದ್ದಾರೆ. ಅಮರಣಾಂತನೂ ಕೂತಿದ್ದಾರೆ. ಇವತ್ತು ನಾವು ಕೂಡ ಅವರಿಗೆ ಬೆಂಬಲವಾಗಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಅವರಿಗೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಮಾತುಕತೆ ಮಾಡಬೇಕು, ಅವ್ರ ಜೊತೆ ಸಮಸ್ಯೆ ಬಗೆಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ತಮ್ಮ ಮೂಲಕ ಮಾಡ್ತಾ ಇದ್ದೀವಿ.